ಇದೆ. ಸಂಪರ್ಕದಲ್ಲಿರಿ ನಾಗರಾಜ್. ದೇಶದ ವಿವಿಧ ಭಾಗಗಳಲ್ಲಿ ದಾಳಿ ಮಾಡಿದೆ ಇಡಿ. ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ದೇಶದ ವಿವಿಧ ಕಡೆ ದಾಳಿಯನ್ನ ಮಾಡಲಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ 2ನೇ ಆರೋಪಿ ತರುಣ್ಗೂ ಕೂಡ ಆ ಮೂಲಕ ಶಾಕ್ ಕೊಡಲಾಗಿದೆ. ತರುಣ್ನ ಕೊಂಡೂರು ರಾಜು ಫ್ಲಾಟ್ ಮೇಲೂ ಕೂಡ ಇಡಿ ದಾಳಿಯನ್ನ ನಡೆಸಿದೆ. ಬೆಳಗಿನಿಂದಲೂ ಕೂಡ ಪರಿಶೀಲನೆ ಮಾಡುತ್ತಿದ್ದಾರೆ ಇಡಿ ಅಧಿಕಾರಿಗಳು. ಗೋಲ್ಡ್ ಸ್ಮಗ್ಲರ್ ತರುಣ್ನ ಬಣ್ಣದ ಆಟ ಕೂಡ ಇದೀಗ ಬಯಲಾಗ್ತಾ ಇದೆ. ಹೆಸರನ್ನ ಬದಲಾಯಿಸಿಕೊಂಡು ತರುಣ್ ನಟನೆ ಮಾಡಿದ್ರು ಅನ್ನೋ ಮಾಹಿತಿ. ಟಾಲಿವುಡ್ನಲ್ಲಿ 3 ಸಿನಿಮಾಗಳಲ್ಲಿ ತರುಣ್ ನಟಿಸಿದ್ದಾರೆ. ತರುಣ್ ಹೆಸರನ್ನ ಬದಲಾಗಿ ವಿರಾಟ್ ಅನ್ನೋ ಹೆಸರಲ್ಲಿ ಆತ ಪರಿಚಿತ. ಟಾಲಿವುಡ್ನಲ್ಲಿ ಪರಿಚಯಂ ಅನ್ನೋ ಸಿನಿಮಾದ ಮೂಲಕ ನಾಯಕನಾಗಿ ಅಭಿನಯಿಸಿದ್ರು. ಇನ್ಫ್ಯಾಕ್ಟ್ ಸಿನಿಮಾ ಮೂಲಕವೇ ರನ್ಯಾ ಹಾಗೆ ತರುಣ್ ಪರಿಚಿತರು ಅನ್ನೋ ಮಾಹಿತಿ ಇದೆ. ಅದಾದ ಬಳಿಕ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾದ್ರ ಅನ್ನೋ ಅನುಮಾನ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಇದ್ರು. ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ್. ಇಡಿ ಅಧಿಕಾರಿಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಜೊತೆಗೆ ರನ್ಯಾ ತರುಣ್ ಯಾವ ರೀತಿ ಪರಿಚಯಸ್ಥರಾದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ ಖಂಡಿತವಾಗ್ಲೂ ಏನು ಸಿಬಿಐ ದೆಹಲಿಯ ಕೇಂದ್ರ ಕಚೇರಿಯಲ್ಲಿ ಸಿಬಿಐ ಈ ಒಂದು ಇದಕ್ಕೆ ಸಂಬಂಧಿಸಿದಂತೆ ಪಿಸಿ ಆಕ್ಟ್ 7 ಮತ್ತೆ 12 ಪ್ರಕಾರ ಹಾಗೇನೆ ಬಿಎನ್ಎಸ್ 65 ಪ್ರಕಾರ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡುತ್ತೆ. ಇದಾದ ಬಳಿಕ ಇಡಿ ಇಸಿಐಆರ್ ಅನ್ನು ದಾಖಲು ಮಾಡಿ ಒಂದು ತನಿಖೆಗೆ ಇಳಿದಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಒಂದ್ ಕಡೆ ಮುಂಬೈ ಏರ್ಪೋರ್ಟ್ ಅಲ್ಲಿ 21 ಕೆಜಿಗೂ ಅಧಿಕವಾದಂತಹ ಚಿನ್ನ ಇದೇ ಮಾದರಿಯಲ್ಲಿ ಸಿಗುತ್ತೆ. ಮತ್ತೆ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ರನ್ಯಾರಾವ್ ತರ್ತಾ ಇದ್ದಂತಹ 14 ಕೆಜಿಗೂ ಹೆಚ್ಚು ಚಿನ್ನ ಸಿಗುತ್ತೆ. ಇವುಗಳಲ್ಲಿ ನೋಡ್ತಾ ಇದ್ರೆ ಇದರಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಲಂಚವನ್ನ ಪಡೆದುಕೊಂಡು ಈ ಒಂದು ಸ್ಮಗ್ಲರ್ಸ್ಗೆ ಸಹಾಯ ಮಾಡ್ತಾರೋ ಆರೋಪ ಇತ್ತು. ಜೊತೆಗೆ ಈ ಒಂದು ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಈ ಒಂದು ಆರೋಪಿಗಳು ಚಿನ್ನವನ್ನ ಸಾಗಾಟ ಮಾಡೋದಲ್ಲದೆ ಅಕ್ರಮವಾಗಿ ಹವಾಲ ನಡೆಸುವಂತದ್ದಿರ್ಬೋದು ಅಥವಾ ಹಣವನ್ನ ಅಕ್ರಮವಾಗಿ ಸಂಗ್ರಹ ಮಾಡುವಂತದ್ದು ಆಗ್ತಾ ಇದೆ ಅಂತೇಳಿ ಇಡಿ ತನಿಖೆಗೆ ಇಳಿದಿರ್ತಕ್ಕಂಥದ್ದು. ಇದರ ಭಾಗವಾಗಿ ಮಹಾರಾಷ್ಟ್ರ ಮತ್ತೆ ಕರ್ನಾಟಕದಲ್ಲಿ ಇವತ್ತು ದಾಳಿ ನಡೀತಾ ಇರ್ತಕ್ಕಂಥದ್ದು. ಇನ್ನು ಏನು 2ನೇ ಆರೋಪಿ ತರುಣ್ ಮತ್ತೆ ರನ್ಯಾರಾವ್ ಒಂದೇ ಕಾಲಘಟ್ಟದಲ್ಲಿ ಸಿನಿಮಾ ರಂಗಕ್ಕೆ ಬಂದವರು. ಏನು ಇವರು ಇಲ್ಲಿ ಮಾಣಿಕ್ಯ ಚಿತ್ರದಲ್ಲಿ ಆಕ್ಟ್ ಮಾಡ್ತಾರೆ. ಅದೇ ಟೈಮ್ನಲ್ಲಿ 2018ರಲ್ಲಿ ಪರಿಚಯಂ ಅಂತೇಳಿ ಒಂದು ತೆಲುಗು ಸಿನಿಮಾ ಬರುತ್ತೆ. ಅದರಲ್ಲಿ ತರುಣ್ ಕೊಂಡೂರು ರಾಜು ಆಕ್ಟ್ ಮಾಡುವಂತದ್ದು. ಆದ್ರೆ ಇಬ್ರು ಸಹ ಹೇಳಿಕೊಳ್ಳುವಂತ ಮಟ್ಟದ ಒಂದು ಯಶಸ್ಸನ್ನ ಸಿನಿಮಾ ರಂಗದಲ್ಲಿ ಅಲ್ಲಿ ಟಾಲಿವುಡ್ ನಲ್ಲಿ ತರುಣ್ ಕಾಣೋದಿಲ್ಲ. ಮತ್ತೆ ರನ್ಯಾ ಇಲ್ಲಿ ಅಷ್ಟೊಂದು ಹೇಳಿಕೊಳ್ಳುವ ಮಟ್ಟದ ಯಶಸ್ಸನ್ನ ಕಾಣಲ್ಲ. ಮತ್ತೆ ಇಬ್ರು ಸಹ ಹೆಸರುಗಳನ್ನ ಬದಲಾಯಿಸಿಕೊಂಡಿದ್ದಾರೆ. ರನ್ಯಾರಾವ್ ಮೂಲ ಹೆಸರು ಬಂದು ಹರ್ಷವರ್ಧಿನಿ ರನ್ಯಾ ಅಂತಿದ್ರೆ ತರುಣ್ ಕೊಂಡೂರು ರಾಜು ತನ್ನ ಹೆಸರನ್ನ ವಿರಾಟ್ ಕೊಂಡೂರು ಅಂತೇಳಿ ಚೇಂಜ್ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಎಲ್ಲಾ ಸಾಮ್ಯತೆಗಳನ್ನ ಜೊತೆಗೆ ಡಿಆರ್ಐ ಅಧಿಕಾರಿಗಳು ಮೊದಲು ಸಸ್ಪೆಕ್ಟ್ ಮಾಡುವಂತದ್ದು ಮತ್ತೆ ಮೊದಲು ರನ್ಯಾರಾವ್ ಬಳಿಕ ತರುಣ್ ನನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇದರಲ್ಲಿ ಇನ್ನೂ ಸಾಕಷ್ಟು ಜನ ಹೊರಗೆ ಬರುವ ಸಾಧ್ಯತೆ ಇದೆ ಮತ್ತೆ ಸಾಕಷ್ಟು ಜನರು ಬಂಧನ ಆಗುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಸ್ಮಿತಾ, ನಾಗರಾಜ್ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಸಂಪರ್ಕದಲ್ಲಿರಿ ನಾಗರಾಜ್. ದೇಶದ ವಿವಿಧ ಭಾಗಗಳಲ್ಲಿ ದಾಳಿ ಮಾಡಿದೆ ಇಡಿ. ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ದೇಶದ ವಿವಿಧ ಕಡೆ ದಾಳಿಯನ್ನ ಮಾಡಲಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ 2ನೇ ಆರೋಪಿ ತರುಣ್ಗೂ ಕೂಡ ಆ ಮೂಲಕ ಶಾಕ್ ಕೊಡಲಾಗಿದೆ. ತರುಣ್ನ ಕೊಂಡೂರು ರಾಜು ಫ್ಲಾಟ್ ಮೇಲೂ ಕೂಡ ಇಡಿ ದಾಳಿಯನ್ನ ನಡೆಸಿದೆ. ಬೆಳಗಿನಿಂದಲೂ ಕೂಡ ಪರಿಶೀಲನೆ ಮಾಡುತ್ತಿದ್ದಾರೆ ಇಡಿ ಅಧಿಕಾರಿಗಳು. ಗೋಲ್ಡ್ ಸ್ಮಗ್ಲರ್ ತರುಣ್ನ ಬಣ್ಣದ ಆಟ ಕೂಡ ಇದೀಗ ಬಯಲಾಗ್ತಾ ಇದೆ. ಹೆಸರನ್ನ ಬದಲಾಯಿಸಿಕೊಂಡು ತರುಣ್ ನಟನೆ ಮಾಡಿದ್ರು ಅನ್ನೋ ಮಾಹಿತಿ. ಟಾಲಿವುಡ್ನಲ್ಲಿ 3 ಸಿನಿಮಾಗಳಲ್ಲಿ ತರುಣ್ ನಟಿಸಿದ್ದಾರೆ. ತರುಣ್ ಹೆಸರನ್ನ ಬದಲಾಗಿ ವಿರಾಟ್ ಅನ್ನೋ ಹೆಸರಲ್ಲಿ ಆತ ಪರಿಚಿತ. ಟಾಲಿವುಡ್ನಲ್ಲಿ ಪರಿಚಯಂ ಅನ್ನೋ ಸಿನಿಮಾದ ಮೂಲಕ ನಾಯಕನಾಗಿ ಅಭಿನಯಿಸಿದ್ರು. ಇನ್ಫ್ಯಾಕ್ಟ್ ಸಿನಿಮಾ ಮೂಲಕವೇ ರನ್ಯಾ ಹಾಗೆ ತರುಣ್ ಪರಿಚಿತರು ಅನ್ನೋ ಮಾಹಿತಿ ಇದೆ. ಅದಾದ ಬಳಿಕ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾದ್ರ ಅನ್ನೋ ಅನುಮಾನ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಇದ್ರು. ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ್. ಇಡಿ ಅಧಿಕಾರಿಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಜೊತೆಗೆ ರನ್ಯಾ ತರುಣ್ ಯಾವ ರೀತಿ ಪರಿಚಯಸ್ಥರಾದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ ಖಂಡಿತವಾಗ್ಲೂ ಏನು ಸಿಬಿಐ ದೆಹಲಿಯ ಕೇಂದ್ರ ಕಚೇರಿಯಲ್ಲಿ ಸಿಬಿಐ ಈ ಒಂದು ಇದಕ್ಕೆ ಸಂಬಂಧಿಸಿದಂತೆ
PC Act 7 ಮತ್ತೆ 12 ಪ್ರಕಾರ ಹಾಗೇನೆ BNSS 65 ಪ್ರಕಾರ ಒಂದು FIR ಅನ್ನ ದಾಖಲು ಮಾಡುತ್ತೆ. ಇದಾದ ಬಳಿಕ ಇಡಿ ECIR ಅನ್ನ ದಾಖಲು ಮಾಡಿ ಒಂದು ತನಿಖೆಗೆ ಇಳಿದಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಒಂದ್ ಕಡೆ ಮುಂಬೈ ಏರ್ಪೋರ್ಟ್ ಅಲ್ಲಿ 21 kgಗೂ ಅಧಿಕವಾದಂತಹ ಚಿನ್ನ ಇದೇ ಮಾದರಿಯಲ್ಲಿ ಸಿಗುತ್ತೆ. ಮತ್ತೆ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ರಣ್ಯರಾವ್ ತರ್ತಾ ಇದ್ದಂತ 14 kgಗೂ ಹೆಚ್ಚು ಚಿನ್ನ ಸಿಗುತ್ತೆ. ಇವುಗಳಲ್ಲಿ ನೋಡ್ತಾ ಇದ್ರೆ ಇದರಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಲಂಚವನ್ನ ಪಡೆದುಕೊಂಡು ಈ ಒಂದು ಸ್ಮಗ್ಲರ್ಸ್ಗೆ ಸಹಾಯ ಮಾಡ್ತಾರೋ ಆರೋಪ ಇತ್ತು. ಜೊತೆಗೆ ಈ ಒಂದು ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಈ ಒಂದು ಆರೋಪಿಗಳು ಚಿನ್ನವನ್ನ ಸಾಗಾಟ ಮಾಡೋದಲ್ಲದೆ ಅಕ್ರಮವಾಗಿ ಹವಾಲ ನಡೆಸುವಂತದ್ದಿರ್ಬೋದು ಅಥವಾ ಹಣವನ್ನ ಅಕ್ರಮವಾಗಿ ಸಂಗ್ರಹ ಮಾಡುವಂತದ್ದು ಆಗ್ತಾ ಇದೆ ಅಂತೇಳಿ ಇಡಿ ತನಿಖೆಗೆ ಇಳಿದಿರ್ತಕ್ಕಂಥದ್ದು. ಇದರ ಭಾಗವಾಗಿ ಮಹಾರಾಷ್ಟ್ರ ಮತ್ತೆ ಕರ್ನಾಟಕದಲ್ಲಿ ಇವತ್ತು ದಾಳಿ ನಡೀತಾ ಇರ್ತಕ್ಕಂಥದ್ದು. ಇನ್ನು ಏನು ಎರಡನೇ ಆರೋಪಿ ತರುಣ್ ಮತ್ತೆ ರಣ್ಯರಾವ್ ಒಂದೇ ಕಾಲಘಟ್ಟದಲ್ಲಿ ಸಿನಿಮಾ ರಂಗಕ್ಕೆ ಬಂದವರು. ಏನು ಇವರು ಇಲ್ಲಿ ಮಾಣಿಕ್ಯ ಚಿತ್ರದಲ್ಲಿ ಆಕ್ಟ್ ಮಾಡ್ತಾರೆ. ಅದೇ ಟೈಮ್ ನಲ್ಲಿ 2018ರಲ್ಲಿ ಪರಿಚಯಂ ಅಂತೇಳಿ ಒಂದು ತೆಲುಗು ಸಿನಿಮಾ ಬರುತ್ತೆ. ಅದರಲ್ಲಿ ತರುಣ್ ಕೊಂಡೂರು ರಾಜು ಆಕ್ಟ್ ಮಾಡುವಂತದ್ದು. ಆದ್ರೆ ಇಬ್ರು ಸಹ ಹೇಳಿಕೊಳ್ಳುವಂತ ಮಟ್ಟದ ಒಂದು ಯಶಸ್ಸನ್ನ ಸಿನಿಮಾ ರಂಗದಲ್ಲಿ ಅಲ್ಲಿ ಟಾಲಿವುಡ್ ನಲ್ಲಿ ತರುಣ್ ಕಾಣೋದಿಲ್ಲ. ಮತ್ತೆ ರನ್ಯಾ ಇಲ್ಲಿ ಅಷ್ಟೊಂದು ಹೇಳಿಕೊಳ್ಳುವ ಮಟ್ಟದ ಯಶಸ್ಸನ್ನ ಕಾಣಲ್ಲ. ಮತ್ತೆ ಇಬ್ರು ಸಹ ಹೆಸರುಗಳನ್ನ ಬದಲಾಯಿಸಿಕೊಂಡಿದ್ದಾರೆ. ರಣ್ಯರಾವ್ ಮೂಲ ಹೆಸರು ಬಂದು ಹರ್ಷವರ್ಧಿನಿ ರನ್ಯಾ ಅಂತಿದ್ರೆ ತರುಣ್ ಕೊಂಡೂರು ರಾಜು ತನ್ನ ಹೆಸರನ್ನ ವಿರಾಟ್ ಕೊಂಡೂರು ಅಂತೇಳಿ ಚೇಂಜ್ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಎಲ್ಲಾ ಸಾಮ್ಯತೆಗಳನ್ನ ಜೊತೆಗೆ DRI ಅಧಿಕಾರಿಗಳು ಮೊದಲು ಸಸ್ಪೆಕ್ಟ್ ಮಾಡುವಂತದ್ದು ಮತ್ತೆ ಮೊದಲು ರಣ್ಯರಾವ್ ಬಳಿಕ ತರುಣ್ ನನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇದರಲ್ಲಿ ಇನ್ನೂ ಸಾಕಷ್ಟು ಜನ ಹೊರಗೆ ಬರುವ ಸಾಧ್ಯತೆ ಇದೆ ಮತ್ತೆ ಸಾಕಷ್ಟು ಜನರು ಬಂಧನ ಆಗುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಸ್ಮಿತಾ, ನಾಗರಾಜ್, ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಸಂಪರ್ಕದಲ್ಲಿರಿ ನಾಗರಾಜ್. ದೇಶದ ವಿವಿಧ ಭಾಗಗಳಲ್ಲಿ ದಾಳಿ ಮಾಡಿದೆ ಇಡಿ. ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ದೇಶದ ವಿವಿಧ ಕಡೆ ದಾಳಿಯನ್ನ ಮಾಡಲಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಎರಡನೇ ಆರೋಪಿ ತರುಣ್ಗೂ ಕೂಡ ಆ ಮೂಲಕ ಶಾಕ್ ಕೊಡಲಾಗಿದೆ. ತರುಣ್ ಕೊಂಡೂರು ರಾಜು ಫ್ಲಾಟ್ ಮೇಲೂ ಕೂಡ ಇಡಿ ದಾಳಿಯನ್ನ ನಡೆಸಿದೆ. ಬೆಳಗಿನಿಂದಲೂ ಕೂಡ ಪರಿಶೀಲನೆ ಮಾಡುತ್ತಿದ್ದಾರೆ ಇಡಿ ಅಧಿಕಾರಿಗಳು. ಗೋಲ್ಡ್ ಸ್ಮಗ್ಲರ್ ತರುಣ್ ಬಣ್ಣದ ಆಟ ಕೂಡ ಇದೀಗ ಬಯಲಾಗ್ತಾ ಇದೆ. ಹೆಸರನ್ನ ಬದಲಾಯಿಸಿಕೊಂಡು ತರುಣ್ ನಟನೆ ಮಾಡಿದ್ರು ಅನ್ನೋ ಮಾಹಿತಿ. ಟಾಲಿವುಡ್ನಲ್ಲಿ 3 ಸಿನಿಮಾಗಳಲ್ಲಿ ತರುಣ್ ನಟಿಸಿದ್ದಾರೆ. ತರುಣ್ ಹೆಸರನ್ನ ಬದಲಾಗಿ ವಿರಾಟ್ ಅನ್ನೋ ಹೆಸರಲ್ಲಿ ಆತ ಪರಿಚಿತ. ಟಾಲಿವುಡ್ನಲ್ಲಿ ಪರಿಚಯಂ ಅನ್ನೋ ಸಿನಿಮಾದ ಮೂಲಕ ನಾಯಕನಾಗಿ ಅಭಿನಯಿಸಿದ್ರು. ಇನ್ಫ್ಯಾಕ್ಟ್ ಸಿನಿಮಾ ಮೂಲಕವೇ ರನ್ಯಾ ಹಾಗೆ ತರುಣ್ ಪರಿಚಿತರು ಅನ್ನೋ ಮಾಹಿತಿ ಇದೆ. ಅದಾದ ಬಳಿಕ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾದ್ರ ಅನ್ನೋ ಅನುಮಾನ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಇದ್ರು. ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ್. ಇಡಿ ಅಧಿಕಾರಿಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಜೊತೆಗೆ ರನ್ಯಾ ತರುಣ್ ಯಾವ ರೀತಿ ಪರಿಚಯಸ್ಥರಾದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ ಖಂಡಿತವಾಗ್ಲೂ ಏನು ಸಿಬಿಐ ದೆಹಲಿಯ ಕೇಂದ್ರ ಕಚೇರಿಯಲ್ಲಿ ಸಿಬಿಐ ಈ ಒಂದು ಇದಕ್ಕೆ ಸಂಬಂಧಿಸಿದಂತೆ PC Act 7 ಮತ್ತೆ 12 ಪ್ರಕಾರ ಹಾಗೇನೆ BNSS 65 ಪ್ರಕಾರ ಒಂದು FIR ಅನ್ನ ದಾಖಲು ಮಾಡುತ್ತೆ. ಇದಾದ ಬಳಿಕ ಇಡಿ ECIR ಅನ್ನ ದಾಖಲು ಮಾಡಿ ಒಂದು ತನಿಖೆಗೆ ಇಳಿದಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಒಂದ್ ಕಡೆ ಮುಂಬೈ ಏರ್ಪೋರ್ಟ್ ಅಲ್ಲಿ 21 kgಗೂ ಅಧಿಕವಾದಂತಹ ಚಿನ್ನ ಇದೇ ಮಾದರಿಯಲ್ಲಿ ಸಿಗುತ್ತೆ. ಮತ್ತೆ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ರಣ್ಯರಾವ್ ತರ್ತಾ ಇದ್ದಂತ 14 kgಗೂ ಹೆಚ್ಚು ಚಿನ್ನ ಸಿಗುತ್ತೆ. ಇವುಗಳಲ್ಲಿ ನೋಡ್ತಾ ಇದ್ರೆ ಇದರಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಲಂಚವನ್ನ ಪಡೆದುಕೊಂಡು ಈ ಒಂದು ಸ್ಮಗ್ಲರ್ಸ್ಗೆ ಸಹಾಯ ಮಾಡ್ತಾರೋ ಆರೋಪ ಇತ್ತು. ಜೊತೆಗೆ ಈ ಒಂದು ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಈ ಒಂದು ಆರೋಪಿಗಳು ಚಿನ್ನವನ್ನ ಸಾಗಾಟ ಮಾಡೋದಲ್ಲದೆ ಅಕ್ರಮವಾಗಿ ಹವಾಲ ನಡೆಸುವಂತದ್ದಿರ್ಬೋದು ಅಥವಾ ಹಣವನ್ನ ಅಕ್ರಮವಾಗಿ ಸಂಗ್ರಹ ಮಾಡುವಂತದ್ದು ಆಗ್ತಾ ಇದೆ ಅಂತೇಳಿ ಇಡಿ ತನಿಖೆಗೆ ಇಳಿದಿರ್ತಕ್ಕಂಥದ್ದು. ಇದರ ಭಾಗವಾಗಿ ಮಹಾರಾಷ್ಟ್ರ ಮತ್ತೆ ಕರ್ನಾಟಕದಲ್ಲಿ ಇವತ್ತು ದಾಳಿ ನಡೀತಾ ಇರ್ತಕ್ಕಂಥದ್ದು. ಇನ್ನು ಏನು ಎರಡನೇ ಆರೋಪಿ ತರುಣ್ ಮತ್ತೆ ರಣ್ಯರಾವ್ ಒಂದೇ ಕಾಲಘಟ್ಟದಲ್ಲಿ ಸಿನಿಮಾ ರಂಗಕ್ಕೆ ಬಂದವರು. ಏನು ಇವರು ಇಲ್ಲಿ ಮಾಣಿಕ್ಯ ಚಿತ್ರದಲ್ಲಿ ಆಕ್ಟ್ ಮಾಡ್ತಾರೆ. ಅದೇ ಟೈಮ್ ನಲ್ಲಿ 2018ರಲ್ಲಿ ಪರಿಚಯಂ ಅಂತೇಳಿ ಒಂದು ತೆಲುಗು ಸಿನಿಮಾ ಬರುತ್ತೆ. ಅದರಲ್ಲಿ ತರುಣ್ ಕೊಂಡೂರು ರಾಜು ಆಕ್ಟ್ ಮಾಡುವಂತದ್ದು. ಆದ್ರೆ ಇಬ್ರು ಸಹ ಹೇಳಿಕೊಳ್ಳುವಂತ ಮಟ್ಟದ ಒಂದು ಯಶಸ್ಸನ್ನ ಸಿನಿಮಾ ರಂಗದಲ್ಲಿ ಅಲ್ಲಿ ಟಾಲಿವುಡ್ ನಲ್ಲಿ ತರುಣ್ ಕಾಣೋದಿಲ್ಲ. ಮತ್ತೆ ರನ್ಯಾ ಇಲ್ಲಿ ಅಷ್ಟೊಂದು ಹೇಳಿಕೊಳ್ಳುವ ಮಟ್ಟದ ಯಶಸ್ಸನ್ನ ಕಾಣಲ್ಲ. ಮತ್ತೆ ಇಬ್ರು ಸಹ ಹೆಸರುಗಳನ್ನ ಬದಲಾಯಿಸಿಕೊಂಡಿದ್ದಾರೆ. ರಣ್ಯರಾವ್ ಮೂಲ ಹೆಸರು ಬಂದು ಹರ್ಷವರ್ಧಿನಿ ರನ್ಯಾ ಅಂತಿದ್ರೆ ತರುಣ್ ಕೊಂಡೂರು ರಾಜು ತನ್ನ ಹೆಸರನ್ನ ವಿರಾಟ್ ಕೊಂಡೂರು ಅಂತೇಳಿ ಚೇಂಜ್ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಎಲ್ಲಾ ಸಾಮ್ಯತೆಗಳನ್ನ ಜೊತೆಗೆ DRI ಅಧಿಕಾರಿಗಳು ಮೊದಲು ಸಸ್ಪೆಕ್ಟ್ ಮಾಡುವಂತದ್ದು ಮತ್ತೆ ಮೊದಲು ರಣ್ಯರಾವ್ ಬಳಿಕ ತರುಣ್ ನನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇದರಲ್ಲಿ ಇನ್ನೂ ಸಾಕಷ್ಟು ಜನ ಹೊರಗೆ ಬರುವ ಸಾಧ್ಯತೆ ಇದೆ ಮತ್ತೆ ಸಾಕಷ್ಟು ಜನರು ಬಂಧನ ಆಗುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಸ್ಮಿತಾ, ಮತ್ತಷ್ಟು ಅಪ್ಡೇಟ್ಸ್